ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, PST ಜಿ ಪಿ ಎಸ್ ಟಿ HST 2026ಕ್ಕೆ ಸಂಬಂಧಪಟ್ಟಂಗೆ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದರು. ಸೊ ಈಗಾಗಲೇ ಒಂದು ಪಾರ್ಟ್ ಮಾಡಿ ಹಾಕಿದ್ದೆ 50 ಪ್ರಶ್ನೆಗಳನ್ನು, ಮತ್ತು ಉಳಿದಂಥ 50 ಪ್ರಶ್ನೆಗಳು ಈಗಿನ ಒಂದು ಕ್ಲಾಸ್ನಲ್ಲಿ ಮಾಡ್ತಾ ಇದ್ದೀನಿ. ಇದು GPST ಸೋಷಿಯಲ್ ಸೈನ್ಸ್ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅಂತಂದು ಹೇಳಬಹುದು. 51ನೇ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ. ಸೂಯೆಜ್ ಭೂಖಂಡವು ಇವುಗಳನ್ನು ಸಂಪರ್ಕಿಸುತ್ತದೆ ಅಂತಂದಿದೆ. ಮೆಡಿಟೇರಿಯನ್ ಸಮುದ್ರ ಮತ್ತು ಮೃತ ಸಮುದ್ರ, ಕೆಂಪು ಸಮುದ್ರ ಮತ್ತು ಮೃತ ಸಮುದ್ರ, ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ, ಮೆಡಿಟೇರಿಯನ್ ಸಮುದ್ರ ಮತ್ತು ಅರಬ್ಬಿ ಸಮುದ್ರ ಅಂತಂದಿದೆ. ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ. ನೆಕ್ಸ್ಟ್ ಕ್ವಶನ್, ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡ ಅಂತಂದಿದೆ. 1012.25 ಮಿಲಿಬಾರ್, 1011.25 ಮಿಲಿಬಾರ್, 1023.25 ಮಿಲಿಬಾರ್, 1013.25 ಮಿಲಿಬಾರ್ ಅಂತಂದಿದೆ. ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು 1013.25 ಮಿಲಿಬಾರ್ ಅಂತಂದಿದೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇದು ಗಿನಿಯ ಗೌಟ ಜಾಲೋನ್ ಪ್ರಸ್ಥಭೂಮಿಯಲ್ಲಿ ಉಗಮ ಹೊಂದುತ್ತದೆ. ಹಾಗಾದ್ರೆ ಅದು ಯಾವುದು ಅಂತ ನೋಡಿದಾಗ ಕಾಂಗೋ ನದಿ, ನೈಜೀರಿಯಾ ನದಿ, ಜಾಂಬೇಜೆ ನದಿ, ಸೆನೆಗಲ್ ನದಿ ಅಂತಂದಿದೆ. ಇಲ್ಲಿ 53ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಂಗೋ ನದಿ. ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1. ಇದು ಗಿನಿಯ ಗೌಟ ಜಾಲೋನ್ ಪ್ರಸ್ಥಭೂಮಿಯಲ್ಲಿ ಉಗಮವನ್ನು ಹೊಂದುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್, ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಇರೋದು ಅಂತಂದಿದೆ. ಚಮಚ ಅಂತ ಹೇಳ್ತೀವಿ, ಚಾರ್ಮುಡಿ ಘಾಟ್. 54ನೇದಕ್ಕೆ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಬಸಾಲ್ಟ್ ಶಿಲೆಯ ಶೀತಲೀಕರಣದಿಂದಾಗುವ ಮಣ್ಣು ಅಂತ ಕೇಳಿದ್ದಾರೆ. ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕರಾವಳಿ ಮಣ್ಣು ಅಂತಂದಿದೆ. ರೈಟ್ ಆನ್ಸರ್ ಬಂದ್ಬಿಟ್ಟು ಕಪ್ಪು ಮಣ್ಣು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳನ್ನು ಓದಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅಂತಂದಿದೆ. ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಇದು 100ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆ ಬೀಳುವ ಭಾಗದಲ್ಲಿ ಕಂಡುಬರುತ್ತದೆ. ಮರುಭೂಮಿ ಸಸ್ಯವರ್ಗ ಇದು 10ರಿಂದ 50 ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುವ ಭಾಗದಲ್ಲಿ ಕಂಡುಬರುತ್ತೆ ಅಂತಂದಿದೆ. ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸ್ಕೊಂಡಾಗ AB 2 ಸರಿ, AB 2 ತಪ್ಪು, A ಸರಿ, B ತಪ್ಪು, A ತಪ್ಪು, B ಸರಿ ಅಂತಂದಿದೆ. ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4. A ಸರಿ ಆದರೆ B ತಪ್ಪು. ನೆಕ್ಸ್ಟ್ ಕ್ವಶನ್, ಇದನ್ನು ದ್ರಾಕ್ಷಾರಸದ ನಾಡು ಅಂತ ಕರೀತಾರ ಅಂತಂದಿದೆ. ಅಲಾಸ್ಕಾ, ಟೆಕ್ಸಾಸ್, ಕ್ಯಾಲಿಫೋರ್ನಿಯಾ, ಲೂಸಿಯಾನ ಅಂತಂದಿದೆ. ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಟೆಕ್ಸಾಸ್. ಇದನ್ನು ದ್ರಾಕ್ಷಾರಸದ ನಾಡು ಅಂತ ಕರೀತಾರೆ ನೋಡಿ. ನೆಕ್ಸ್ಟ್ ಕ್ವಶನ್, ಪೆಸಿಫಿಕ್ ಸಾಗರ ಸೇರುವ ನದಿಗಳು ಅಂತಂದಿದೆ. ಅಮೂರ್, ಹ್ವಾಂಗ್ಹೋ, ಜಿಯಾಂಗ್ ಮತ್ತು ಟೈಗ್ರಿಸ್. ಅಮೂರ್, ಹ್ವಾಂಗ್ಹೋ, ಜಿಯಾಂಗ್ ಮತ್ತು ಸಿಕಿಯಾಂಗ್ ಅಂತಂದಿದೆ. ಅಮೂರ್, ಹ್ವಾಂಗ್ಹೋ, ಜಿಯಾಂಗ್ ಮತ್ತು ಯುಫ್ರೆಟಿಸ್ ಅಂತಂದಿದೆ. ಯುಫ್ರೆಟಿಸ್, ಹ್ವಾಂಗ್ಹೋ, ಜಿಯಾಂಗ್ ಮತ್ತು ಸಿಕಿಯಾಂಗ್ ಅಂತಂದಿದೆ. ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2. ಹ್ವಾಂಗ್ಹೋ ಪೆಸಿಫಿಕ್ ಸಾಗರವು ಅಮೂರ್, ಹ್ವಾಂಗ್ಹೋ, ಜಿಯಾಂಗ್ ಮತ್ತು ಸಿಕಿಯಾಂಗ್ ನದಿಯನ್ನು ಸೇರುವಂಥ ಸಾಗರಗಳು ಆಗ್ಯಾವು, ನದಿಗಳು ರೀ. ಓಕೆ. ನೆಕ್ಸ್ಟ್ ಕ್ವಶನ್, ಆಫ್ರಿಕಾ ಖಂಡ ನೆಲೆಸಿರುವುದು ಅಂತಂದಿದೆ. ಇಲ್ಲಿ ರೈಟ್ ಆನ್ಸರ್ ಹೇಳ್ಬಿಡ್ತೇನೆ ನಾನು. ಆಪ್ಷನ್ 1 ರೈಟ್ ಆನ್ಸರ್. 37 ಡಿಗ್ರಿ ಉತ್ತರ ಮತ್ತು 35 ಡಿಗ್ರಿ ದಕ್ಷಿಣ ಅಕ್ಷಾಂಶ ಹಾಗೂ 17 ಡಿಗ್ರಿ ಪಶ್ಚಿಮ ಮತ್ತು 50 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ. ಸೊ ಖಂಡಗಳು ನಮಗೆ 6ನೇ ತರಗತಿ ಮತ್ತು 7ನೇ ತರಗತಿಯ ಜಿಯೋಗ್ರಫಿಯಲ್ಲಿ ಸಿಗ್ತವೆ. ಸೊ ಅಲ್ಲಿ ಪ್ರಮುಖವಾದಂಥ ಎಲ್ಲ ಉತ್ತರಗಳು ನಿಮಗೆ ಲಭ್ಯವಾಗ್ತವೆ ಅಂತಂದು ಹೇಳಬಹುದು. ನೆಕ್ಸ್ಟ್ ಕ್ವಶನ್, ಉತ್ತರ ಅಮೇರಿಕಾದ ಅತಿ ದೊಡ್ಡ ನದಿ ಅಂತಂದಿದೆ. ಮಿಸಿಸಿಪ್ಪಿ, ಮಿಸೌರಿ, ರೆಡ್ ರಿವರ್, ಹುವಾವೋ ಅಂತಂದಿದೆ. ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಮಿಸಿಸಿಪ್ಪಿ ನದಿ. ನೆಕ್ಸ್ಟ್ ಕ್ವಶನ್, ಗ್ರಾನೈಟ್, ಡಯರೈಟ್, ಗ್ರಾಬೋ ಇವುಗಳು ಅಂತಂದಿದೆ. ಬಹಿರ್ಸರಣ ಶಿಲೆಗಳು, ಕಣಶಿಲೆಗಳು, ಅಂತರ್ಶಿಲೆಗಳು, ಜೈವಿಕ ಶಿಲೆಗಳು ಅಂತಂದಿದೆ. ರೈಟ್ ಆನ್ಸರ್ ಬಂದುಬಿಟ್ಟು ಅಂತಃಸರಣ ಶಿಲೆಗಳು. ನೆಕ್ಸ್ಟ್ ಕ್ವಶನ್, ಜಾಗೃತ ಜ್ವಾಲಾಮುಖಿಗಳಿಗೆ ಒಂದು ಉದಾಹರಣೆ ಅಂತಂದಿದೆ. ಇಟಲಿಯ ಸ್ಟಾಂಬೋರ್ಲಿ, ಇಟಲಿಯ ಮೌಂಟ್ ವೆಸುವಿಯಸ್, ಜಪಾನಿನ ಪಿಜಿಮಿಯಾ, ಇಂಡೋನೇಷ್ಯಾದ ಕೊಕ್ರಟೋವಾ ಅಂತಂದಿದೆ. ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಇಟಲಿಯ ಸ್ಟಾಂಬೋರ್ಲಿ. ನೆಕ್ಸ್ಟ್ ಕ್ವಶನ್, ವಾಯುಗೋಳದ ಅತ್ಯಂತ ಕೆಳಮಟ್ಟದಲ್ಲಿದ್ದು ಭೂಮಿಯ ಮೇಲ್ಮೈನಿಂದ 2 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿವರೆಗೆ ಇವುಗಳು ಕಂಡುಬರುವ ಮೋಡಗಳು ಅಂತಂದಿದೆ. ರಾಶಿ ಮೋಡಗಳು, ಹಿಮಕಣ ಮೋಡಗಳು, ಪದರು ಮೋಡಗಳು, ರಾಶಿವೃಷ್ಟಿ ಮೋಡಗಳು ಅಂತಂದಿದೆ. ರೈಟ್ ಆನ್ಸರ್ ಬಂದುಬಿಟ್ಟು ಪದರ ಮೋಡಗಳು. ನೆಕ್ಸ್ಟ್ ಕ್ವಶನ್, ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವುದರಿಂದ ಉಂಟಾಗುವ ಮಳೆ ಅಂತಂದಿದೆ. ಪರ್ವತ ಮಳೆ,
ಆವರ್ತ ಮಳೆ, ಹಿಮಮಳೆ, ಪರಿಸರನ ಮಳೆ ಅಂತಂದಿದೆ. ರೈಟ್ ಆನ್ಸರ್ ಬಂದುಬಿಟ್ಟು ಪರಿಸರನ ಮಳೆ. ನೆಕ್ಸ್ಟ್ ಕ್ವಶನ್ ರೀ, ಸಿರಾಡಿ ಘಾಟ್ ಸಂಪರ್ಕಿಸುವುದು ಅಂತಂದಿದೆ. ನೋಡಿ, ಘಾಟ್ಗಳ ಬಗ್ಗೆ 2 ಪ್ರಶ್ನೆಗಳು ಆದವು. ಒಂದು ಚಾರ್ಮುಡಿ ಘಾಟ್ ಕೇಳಿದ್ದಾನೆ ಮತ್ತು ಇನ್ನೊಂದು ಸಿರಾಡಿ ಘಾಟ್ ಇಲ್ಲಿ ಕೇಳಿದ್ದಾರೆ ಅಂತಂದು ಹೇಳ್ಬೋದು. ಶಿವಮೊಗ್ಗ ಮತ್ತು ಉಡುಪಿ, ಹಾಸನ ಸಕಲೇಶ್ಪುರ ಮಂಗಳೂರು, ಮಂಗಳೂರು ಚಿಕ್ಕಮಗಳೂರು, ಶಿವಮೊಗ್ಗ ಕುಂದಾಪುರ ಅಂತಂದಿದೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2, ಹಾಸನ ಸಕಲೇಶ್ಪುರ ಮಂಗಳೂರು. ಓಕೆ, ನೆಕ್ಸ್ಟ್ ಕ್ವಶನ್, ಪ್ರಮುಖವಾಗಿ 250 ಸೆಂಟಿಮೀಟರ್ಗಳಿಗೂ ಅಧಿಕ ವಾರ್ಷಿಕ ಮಳೆ ಬೀಳುವ ಭಾಗಗಳಲ್ಲಿ ಈ ಕಾಡುಗಳು ಬೆಳೀತವು ಅಂತಂದು ಹೇಳಿದ್ದಾರೆ. ನಿತ್ಯ ಹರಿದ್ವರ್ಣದ ಕಾಡುಗಳು, ಎಲೆ ಉದುರುವ ಸಸ್ಯವರ್ಗ, ಮಿಶ್ರ ಬಗೆಯ ಕಾಡು, ಕುರುಚಲು ಮತ್ತು ಹುಲ್ಲುಗಾವಲು ಅಂತಂದಿದೆ. ರೈಟ್ ಆನ್ಸರ್ ಬಂದುಬಿಟ್ಟು ನಿತ್ಯ ಹರಿದ್ವರ್ಣದ ಕಾಡುಗಳು. ನೆಕ್ಸ್ಟ್ ಕ್ವಶನ್, 67ನೇ ಪ್ರಶ್ನೆ, ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂಗಿದೆ. ಇಷ್ಟು ಕಾಣಿಸ್ತದೆ ಅಂತ ಭಾವಿಸ್ತೇನೆ ನಾನು. ಈ ಖಾತೆ ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕ್ ವಹಿವಾಟು ನಡೆಸುವ ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ತೆರೆಯುತ್ತಾರೆ. ಯಾವ ಖಾತೆ ಅಂತಂದು ಹೇಳಬೇಕಲ್ಲಿ. ಇಲ್ಲಿ ಪ್ರಮುಖವಾಗಿ ಯಾವ ಖಾತೆ ಅಂತಂದರೆ ಕೆಳಗಿನ ಹೇಳಿಕೆಯನ್ನು ಗ್ರಹಿಸಿ ಅಂತ ಅಷ್ಟೇ ಇದೆ. ಓಕೆ, ಚಾಲ್ತಿ ಖಾತೆಗೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆಗಳು ಅಂತಂದು ಕೇಳಿದ್ದಾರೆ ಪ್ರಶ್ನೆಯನ್ನು. ಈ ಖಾತೆಯನ್ನು ಸಾಮಾನ್ಯವಾಗಿ ಹೆಚ್ಚು ಬ್ಯಾಂಕ್ ವಹಿವಾಟು ನಡೆಸುವ ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ತೆರೆಯುತ್ತಾರೆ. ಮೊದಲ ಒಂದು ಆಯ್ಕೆ. ಓಕೆ, ನೆಕ್ಸ್ಟ್, ಇಲ್ಲಿ ಠೇವಣಿಗಳ ಮರುಪಾವತಿ ಮತ್ತು ಬೇಡಿಕೆ ಠೇವಣಿಗಳು ಅಥವಾ ಉಪಸರ್ಗ ವ್ಯವಹಾರಗಳ ಮೂಲಕ ಹಣವನ್ನು ಹಿಂಪಡೆಯಲು ಸಾಧ್ಯವಾಗುತ್ತದೆ. ಆ್ಯಂಡ್ ಥರ್ಡ್ ಪಾಯಿಂಟ್, ಹಣವನ್ನು ದಿನಕ್ಕೆ ಎಷ್ಟು ಬಾರಿಯಾದರೂ ತುಂಬಬಹುದು ಮತ್ತು ಎಷ್ಟು ಬಾರಿಯಾದರೂ ಹಿಂಪಡೆಯಬಹುದು. ಆ್ಯಂಡ್ ಫೋರ್ತ್ ಪಾಯಿಂಟ್, ಈ ಖಾತೆ ಠೇವಣಿಗಳಿಗೆ ಬ್ಯಾಂಕ್ಗಳು ಬಡ್ಡಿಯನ್ನು ಕೊಡುತ್ತದೆ ಅಂತಂದಿದೆ. ಇಲ್ಲಿ 67ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ABC ಕರೆಕ್ಟು ಅಂತಂದು ಹೇಳ್ಬೋದು. ಇಲ್ಲಿ ಬಡ್ಡಿಯನ್ನು ನೀಡಲಾಗುವುದಿಲ್ಲ ಅಂತಂದು ಹೇಳ್ಬೋದು. ಸೊ ಇಲ್ಲಿ ಆಪ್ಷನ್ ಡಿ ತಪ್ಪಾದಂಥ ಒಂದು ಹೇಳಿಕೆ ಆಗೈತಿ. ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಪ್ರಾಥಮಿಕ ಉದ್ಯಮಗಳ ಸರಿಯಾದ ಗುಂಪು ಅಂತಂದಿದೆ. ಪ್ರತಿ ವರ್ಷವೂ ಕೂಡ ಪ್ರಾಥಮಿಕ ಒಂದು ಉದ್ಯಮ ಆಗಿರಬಹುದು, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, 3ರಲ್ಲಿ ಒಂದು ಪ್ರಶ್ನೆ ಡೆಫಿನೆಟ್ ಆಗಿ ಬಂದಿರುತ್ತೆ ನೋಡಿ. ಇದು ಈ ಸರಿ ಪ್ರಾಥಮಿಕ ಕೇಳಿದ್ದಾರೆ ಅಂತಂದು ಹೇಳ್ಬೋದು. ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ, ಕೈಗಾರಿಕೆ. ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ, ಗಣಿಗಾರಿಕೆ, ಮೀನುಗಾರಿಕೆ, ಹೈನುಗಾರಿಕೆ, ಗಣಿಗಾರಿಕೆ, ಕೈಗಾರಿಕೆ, ಹೈನುಗಾರಿಕೆ, ಗಣಿಗಾರಿಕೆ, ಕೈಗಾರಿಕೆ, ಸಾರಿಗೆ ಅಂತಂದಿದೆ. ಸೊ ಇಲ್ಲಿ ಕೈಗಾರಿಕೆ ಇದ್ದದ್ದೆಲ್ಲ ಒಡೆದು ಹಾಕ್ಕೋಬೇಕು, ಯಾಕಂದರೆ ಅದು ದ್ವಿತೀಯ ವಲಯದಾಗ ಬರುತ್ತೆ. ಸೊ ಇಲ್ಲಿ ಆಪ್ಷನ್ 2 ರೈಟ್ ಆನ್ಸರ್ ಅಂತಂದು ಹೇಳ್ಬೋದು. ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ ಮತ್ತು ಗಣಿಗಾರಿಕೆಯಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಉದ್ದೇಶಗಳ ನಿರ್ಣಯ, ನೀತಿ, ಕಾರ್ಯತಂತ್ರಗಳು, ಕಾರ್ಯಕ್ರಮಗಳು, ಕಾಲಾನುಗತಗಳ ಮತ್ತು ಪರಿಶಿಷ್ಟಗಳ ನಿರೂಪಣೆಯನ್ನು ಒಳಗೊಂಡಿರುವುದು ಅಂತಂದಿದೆ. ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ ಅಂತಂದಿದೆ. ಸರಿಯಾದ ಉತ್ತರ ನಿರ್ದೇಶನ. ನೆಕ್ಸ್ಟ್ ಕ್ವಶನ್, ವ್ಯವಹಾರ ವಿಕಸನದ ಸರಿಯಾದ ಹಂತ ಅಂತಂದಿದೆ. ಇಲ್ಲಿ ಮೊದಲಿಗೆ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ ಬರುತ್ತಾ, ಎಲ್ಲಿದೆ ನೋಡಿ, D1 ಇರಬೇಕು. ಸೊ ಅದು ರೈಟ್ ಆನ್ಸರ್ ಆಗುತ್ತೆ ಅಂತಂದು ಹೇಳ್ಬೋದು. ಇಲ್ಲಿ 70ನೇ ಪ್ರಶ್ನೆಗೆ ಪ್ರಾಣಿ ಸಾಗಾಣಿಕೆ ಹಂತ, ಕುಶಲಕರ್ಮಿಗಳ ಹಂತ, ಕೃಷಿ ಅಥವಾ ಬೇಸಾಯದ ಹಂತ ಬರುತ್ತೆ ಅಂತಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸ್ಕೊಂಡಾಗ ಬೇಟೆಗಾರಿಕೆ ಮತ್ತು ಮೀನು ಹಿಡಿಯೋದು 1ಕ್ಕೆ ಬರುತ್ತೆ. ಓಕೆ, ಆಮೇಲೆ ಪ್ರಾಣಿ ಸಾಗಾಣಿಕೆ ಬರುತ್ತೆ. ಓಕೆ, ಆಮೇಲೆ ಕೃಷಿ ಬರುತ್ತೆ, ಆಮೇಲೆ ಕುಶಲಕರ್ಮಿ ಬರುತ್ತೆ. ಓಕೆ, ಇಲ್ಲಿ DCBA ಎಸ್ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ ನೋಡಿ. 70ನೇ ಪ್ರಶ್ನೆಗೆ ಆಪ್ಷನ್ 4 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಈ ಹಂತವು ಸಂಘಟನೆಯು ಸರಿಯಾದ ರೀತಿಯಲ್ಲಿ ನಡೆದು ಹೋಗಲು ಬೇಕಾದ ನೌಕರ ವರ್ಗದ ನೇಮಕಾತಿ, ಆಯ್ಕೆ, ಸ್ಥಾನೀಕರಣ, ತರಬೇತಿ ಅವರ ಪ್ರಗತಿಯನ್ನು ಕೊಡುತ್ತದೆ ಅಂತಂದಿದೆ. ಸಿಬ್ಬಂದಿ ಪೂರೈಕೆ. ಇದು 71 ಆಪ್ಷನ್ ಸಿ, ಸಿಬ್ಬಂದಿ ಪೂರೈಕೆ. ಓಕೆ, ಸ್ಟಾಪಿಂಗ್ ಅಂತ ಬರುತ್ತಲ್ಲ ಅದು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಗ್ರಹಿಸಿ ಅಂತಂದಿದೆ. ಬಯಕೆಗಳ ಮರುಹೊಂದಾಣಿಕೆಯ ಕೊರತೆ, ವಸ್ತುಗಳನ್ನು ವಿಭಜಿಸುವ ಕೊರತೆ, ಮೌಲ್ಯದ ಅಳತೆ ಸಮರ್ಪಕವಾಗಿ ಇಲ್ಲದೇ ಇರುವುದು, ವಸ್ತುಗಳ ಸಾಗಾಣಿಕೆಯ ಮತ್ತು ಸಂಗ್ರಹದ ಸಮಸ್ಯೆ ಅಂತಂದಿದೆ. ಈ ಮೇಲಿನ ಸಮಸ್ಯೆಗಳು ಕಂಡುಬರುವ ವ್ಯವಹಾರ ವಿಕಸನದ ಹಂತ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿಕೊಂಡಾಗ ವಸ್ತು ವಿನಿಮಯ ಪದ್ಧತಿ. ನೆಕ್ಸ್ಟ್ ಕ್ವಶನ್, ಪ್ರತ್ಯಕ್ಷ ತೆರಿಗೆಗಳ ಒಂದು ಸರಿಯಾದ ಗುಂಪನ್ನು ಕೇಳಿರ್ತಾರೆ. ಸೊ ಇಲ್ಲಿ ಅಬಕಾರಿ ತೆರಿಗೆ, ಮೌಲ್ಯವರ್ಧಿತ ತೆರಿಗೆ, ಆಮದು ರಫ್ತು ಸುಂಕಗಳು, ಸೇವಾ ತೆರಿಗೆ, ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟಾಂಪ್ ಶುಲ್ಕ, ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸೇವಾ ತೆರಿಗೆ, ಕೇಂದ್ರ ಅಬಕಾರಿ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟಾಂಪ್ ಶುಲ್ಕ ಅಂತಂದಿದೆ. ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ 3.
ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸೇವಾ ತೆರಿಗೆ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಹಣಕಾಸು ವರ್ಷ ಮುಕ್ತಾಯವಾಗುವುದು ಅಂತಂದಿದೆ ಮಾರ್ಚ್ 31. ನೆಕ್ಸ್ಟ್ ಕ್ವಶನ್. ಕೇಂದ್ರ ಸರ್ಕಾರದ ಅವಯವವನ್ನು ಮಂಡಿಸುವವರು ಅಂತಂದಿದೆ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ, ರಾಜ್ಯ ಹಣಕಾಸು ಸಚಿವರು, ಕೇಂದ್ರ ಹಣಕಾಸು ಸಚಿವರು ಅಂತಂದಿದೆ. ಇಲ್ಲಿ ರಾಜ್ಯ ಹಣಕಾಸು ಸಚಿವರು, ಕೇಂದ್ರ ಸರ್ಕಾರದಲ್ವಾ. ಇಲ್ಲಿ ಪ್ರಧಾನ ರಾಷ್ಟ್ರಪತಿಗಳು ಬರುತ್ತೆ. ಕೇಂದ್ರ ಸರ್ಕಾರದ ಅವಯವವನ್ನು ಮಂಡಿಸುವವರು ಯಾರಪ್ಪ ಅಂತಂದರೆ ರಾಷ್ಟ್ರಪತಿಗಳು. ಓಕೆ, ನೆಕ್ಸ್ಟ್ ಕ್ವಶನ್. ಒಂದೊಂದ್ಸಲ ಹಣಕಾಸು ಸಚಿವರನ್ನು ಕೂಡ ಮಂಡಿಸ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮಂಡಿಸಿದಂತಹ ಉದಾಹರಣೆಗಳು ಕೂಡ ಅದಾವು. ಬಟ್ ಇಲ್ಲಿ ಕೇಂದ್ರ ಹಣಕಾಸು ಸಚಿವರು ಅಂತ ತಗೋಬೇಕು ಅವರನ್ನು. ಓಕೆ, ಕೇಂದ್ರ ಹಣಕಾಸು ಸಚಿವರು. ಓಕೆ, ಸೊ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ. ಇಲ್ಲಿ ಕೇಂದ್ರ ಸರ್ಕಾರ ಅಂತ ಬಂದಾಗ, ರಾಜ್ಯ ಸರ್ಕಾರ ಅಂತ ಬಂದರೆ ರಾಜ್ಯ ಹಣಕಾಸು ಸಚಿವರು ಅಥವಾ ಮುಖ್ಯಮಂತ್ರಿಗಳು ಅವ್ರಿಗೆ ಇರುತ್ತದೆ ಅಧಿಕಾರ. ಓಕೆ, ನೆಕ್ಸ್ಟ್ ಕ್ವಶನ್. ಕೇಂದ್ರ ಸರ್ಕಾರದ ಸಂಗ್ರಹಿಸುವ ಪ್ರಮುಖ ತೆರಿಗೆಯೇತರ ವರಮಾನಗಳು ಅಂತಂದಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ಲಾಭ, ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಇದು. ಭಾರತೀಯ ರೈಲ್ವೆ ಗಳಿಸುವ ಲಾಭ, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ವರಮಾನ, ರಾಜ್ಯ ಪೊಲೀಸ್ ಇಲಾಖೆಯಿಂದ ಬರುವ ವರಮಾನ ಅಂತಂದಿದೆ. ಸೊ ಇಲ್ಲಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ABCD 4 ಕೂಡ ಹೌದು. ಇವು 5 ನೋಡ್ರಿ ಇದು ನಮ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್. ಎಲ್ಲವೂ ಕೂಡ ಪುಸ್ತಕದಲ್ಲಿನೂ ಬಂದವು, ಯಾವ ಕೂಡ ಹೊರತುಪಡಿಸಿ ಬಂದಿಲ್ಲ. ಆದರೆ ಓಲ್ಡ್ ಸಿಲೆಬಸ್ ಕೂಡ ಒಂದೆರಡು ಪ್ರಶ್ನೆಗಳು ಇಲ್ಲಿ ನಮಗೆ ಗೋಚರ ಅದು. ಓಲ್ಡ್ ಸಿಲೆಬಸ್ಸಲ್ಲಿದ್ದಂಥ ಪ್ರಶ್ನೆಗಳನ್ನು ಕೂಡ ತೊಗೊಂಡಾರ. ಓಕೆ, ಬಟ್ ಪುಸ್ತಕದಲ್ಲಿನೂ ಬಂದವು. 6 to 10 ಅಷ್ಟೇ ಐತಿ, ಹೆಚ್ಚಿಗೆ ಯಾವುದು ಹೊರಗಿನ ಪ್ರಶ್ನೆಗಳು ಇಲ್ಲಿ ಇರೋದಿಲ್ಲ. ಇದು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಅಂತಂದು ಹೇಳಿದ್ದಾರೆ. ಸೊ ಇಲ್ಲಿ ಕಂಪನಿ ತೆರಿಗೆ. ಚೆಕ್ಗಳು, ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡುಗಳು ಯಾವ ಹಣಕ್ಕೆ ಉದಾಹರಣೆ ಅಂತಂದ್ರೆ ವಸ್ತು ರೂಪದ ಹಣ, ಕಾಗದ ಹಣ, ಬ್ಯಾಂಕ್ ಹಣ, ಲೋಹದ ಹಣ ಅಂತಂದಿದೆ. ಸೊ ಇದು ಬ್ಯಾಂಕ್ ಹಣ. ಚೆಕ್ಗಳು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡುಗಳು, ಇದು ಕಾಗದ ಹಣ ಆಗುತ್ತಾ? ಚೆಕ್ಗಳು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇದು ಕಾಗದದ ಹಣ. ಓಕೆ, ನೆಕ್ಸ್ಟ್ ಕ್ವಶನ್. ವಿತ್ತೀಯ ಕೊರತೆಯ ಸೂತ್ರ ನೋಡಿ, ಇದು ಬಹಳಷ್ಟು ಇಂಪಾರ್ಟೆಂಟ್, ಪ್ರತಿ ವರ್ಷವೂ ಕೇಳ್ತಾನೆ ಇದನ್ನು. ರೆವಿನ್ಯೂ ಕೊರತೆಯ ವರಮಾನ ಮೈನಸ್ ರೆವಿನ್ಯೂ ಖಾತೆಯ ವೆಚ್ಚ, ವಿತ್ತೀಯ ಕೊರತೆ ಮೈನಸ್ ಬಡ್ಡಿ ಪಾವತಿ, ಒಟ್ಟು ವರಮಾನ ಮೈನಸ್ ಒಟ್ಟು ವೆಚ್ಚ, ವಿತ್ತೀಯ ಕೊರತೆ ಇಜುಕೊಲ್ಟು ಕಂದಾಯ ವರಮಾನ ಪ್ಲಸ್ ಸಾಲೇತರ ಬಂಡವಾಳ ವರಮಾನ ಮೈನಸ್ ಒಟ್ಟು ವೆಚ್ಚ ಅಂತಂದಿದೆ. ಸೊ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4 ಇದು. ನೆಕ್ಸ್ಟ್ ಕ್ವಶನ್. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಕೇಳಿದ್ದಾರೆ. 1935 ಏಪ್ರಿಲ್ 1. ಓಕೆ, ಏನರ ಕ್ವಶನ್ ಏನಿತ್ತಂದರೆ ರಾಷ್ಟ್ರೀಕರಣಗೊಂಡಿದ್ದು ಅಂತಂದಿದ್ರೆ ಆಪ್ಷನ್ ಸಿ ಆಗಿತ್ತು. ಜನವರಿ 1, 1949 ರಾಷ್ಟ್ರೀಕರಣವಾಗಿದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ನಬಾರ್ಡ್ ಈ ವಲಯಗಳಿಗೆ ಹಣಕಾಸು ವ್ಯವಸ್ಥೆಯನ್ನು ಒದಗಿಸುತ್ತೆ ಅಂತಂದಿದೆ. ಕೃಷಿ ಮತ್ತು ಇಲ್ಲಿ ಬ್ಯಾಂಕಿಂಗ್, ಮಾಹಿತಿ ತಂತ್ರಜ್ಞಾನ, ಕೈಗಾರಿಕೆ ಅಂತಂದಿದೆ. ಸೊ ಇದು ಪ್ರಮುಖವಾಗಿ ಯಾವ ಒಂದು ವಲಯ ಅಂತ ಗಮನಿಸ್ಕೊಂಡಾಗ ಕೃಷಿ ವಲಯಕ್ಕೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್. 1986 ಬಾಲಕಾರ್ಮಿಕ ನಿಷೇಧ ಕಾಯ್ದೆಯ ಪ್ರಕಾರ ಈ ಒಂದು ವಯಸ್ಸಿನ ಒಳಗಿನ ಮಕ್ಕಳನ್ನು ಅಪಾಯಕಾರಿ ಉದ್ಯೋಗದಲ್ಲಿ ಕೆಲಸಕ್ಕೆ ನಿಯೋಜಿಸುವಂತಿಲ್ಲ ಅಂತಂದಿದೆ. 14 ವರ್ಷದ ಒಳಗಿನ ಮಕ್ಕಳನ್ನು. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಹೇಳಿಕೆಯನ್ನು ಗ್ರಹಿಸಿ ಅಂತಂದಿದೆ. 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧಿಸುತ್ತೆ, ಕರೆಕ್ಟ್ ಇದೆ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ 55 ಸರಿ ಇದೆ. ನಾಗರಿಕ ಸಂರಕ್ಷಣಾ ಹಕ್ಕುಗಳ ಕಾಯ್ದೆ ಅಂತ 76ರಲ್ಲಿ ಮಾಡಿದ್ರು, ಇದು ಕೂಡ ಸರಿ ಐತ್ರಿ. 89ರ ಶಾಸ್ತ್ರ ಅಸ್ಪೃಶ್ಯತೆ ನಿರ್ಮೂಲನೆಯ ವಿಶೇಷ ಜವಾಬ್ದಾರಿಯನ್ನು ವಹಿಸಿದೆ ಅಂತಂದಿದೆ. ಇಲ್ಲಿ ABCಗಳು ಸರಿಯಾಗದವು. ಓಕೆ, ಡಿನೂ ಕೂಡ ಸರಿಯಾಗೈತಿ. ಒಂದು ಸೆಕೆಂಡು. ABC ಆಪ್ಷನ್ ಇಲ್ಲ ಇಲ್ಲಿ. ಸಿನೂ ಕೂಡ ಸರಿಯಾಗಿದೆ ಇಲ್ಲಿ. ಯಾಕಂದರೆ ನಾಗರಿಕ ಸಂರಕ್ಷಣಾ ಹಕ್ಕುಗಳ ಕಾಯ್ದೆ ಅಂತಂದು 1976ರಲ್ಲಿ ಈ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಪುನರ್ ನಾಮಕರಣ ಮಾಡ್ತಾರೆ, ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ 1989ರ ಶಾಸನ ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಒಂದು ಜವಾಬ್ದಾರಿಯನ್ನು ವಹಿಸ್ತೈತೆ, ಇದು ಕೂಡ ಕರೆಕ್ಟ್ ಇದೆ. ಸೊ ಆಪ್ಷನ್ 4 ರೈಟ್ ಆನ್ಸರ್ ಇಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್.
ಮಾನವ ಸಮಾಜದ ಒಬ್ಬ ಸದಸ್ಯನಾಗಿ ಗಳಿಸಿಕೊಳ್ಳುವ ಜ್ಞಾನ, ನಂಬಿಕೆ, ಕಲೆ, ನೀತಿಗಳು, ಕಾನೂನು, ಸಂಪ್ರದಾಯ ಮತ್ತು ಇತರೆ ಯಾವುದೇ ಸಾಮರ್ಥ್ಯಗಳು ಮತ್ತು ರೂಢಿಗಳನ್ನು ಹೊಂದಿರುವ ಅಖಂಡವಾದ ಸಂಕೀರ್ಣ ವ್ಯವಸ್ಥೆಯೇ ಸಂಸ್ಕೃತಿ ಅಂತ ಹೇಳಿದವರು ಅಂತ ಕೇಳಿದ್ದಾರೆ. ಇ.ಬಿ. ಟೇಲರ್, ಮಾಲಿನೋವಿ, ಆಗಸ್ಟ್ ಕಾಮ್ಟೆ, ಮ್ಯಾಕ್ಸ್ ವೆಬರ್ ಅಂತಂದಿದೆ. ಎಸ್, ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 1 ಇದು, ಟೇಲರ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳನ್ನು ಗಮನಿಸಿ. ಕಟ್ಟಡ ಕಟ್ಟುವ ಕಾರ್ಮಿಕರು, ರಸ್ತೆ ಬದಿ ದುಡಿಯುತ್ತಿರುವವರು, ಇಟ್ಟಿಗೆ ಬಟ್ಟೆಗಳಲ್ಲಿ ದುಡಿಯುತ್ತಿರುವವರು, ಭೂರಹಿತ ಕೃಷಿ ಕಾರ್ಮಿಕರು ಅಂತಂದು ಹೇಳಿದ್ದಾರೆ. ಇವರೆಲ್ಲರೂ ಕೂಡ ಏನಪ್ಪ ಅಂದರೆ ಅಸಂಘಟಿತ ವಲಯದ ದುಡಿಮೆಗಾರರು. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ತೆಹರಿ ಗರ್ವಾಲ ಜಿಲ್ಲೆಯಲ್ಲಿ 2500 ಮರಗಳನ್ನು ಸರ್ಕಾರವು ಕಡಿಯಲು ಅನುಮತಿ ನೀಡಿತ್ತು. ಇದರಿಂದ ಅರಣ್ಯ ನಾಶವಾಗುತ್ತದೆ ಮತ್ತು ಪರಿಸರ ಹಾಳಾಗುತ್ತದೆ ಎಂದು ತಿಳಿದು ಅಲ್ಲಿನ ಮಹಿಳೆಯರೇ ಮುಂದಾಗಿ ಯಾವ ಆಮಿಷ ಬೆದರಿಕೆಗಳಿಗೆ ಮಣಿಯದೆ ಮರಗಳನ್ನು ತಬ್ಬಿಕೊಂಡು ಚಳವಳಿಯನ್ನು ಪ್ರಾರಂಭಿಸಿದರು. 1974ರಲ್ಲಿ ಈ ನಡೆದ ಚಳವಳಿ ಒಬ್ಬ ಮಹಿಳೆ ಸ್ವಯಂ ಸ್ಫೂರ್ತಿಯಾದರು. ಅದರ ಪರಿಣಾಮ ದೂರಗಾಮಿಯಾದಿದ್ದರೂ ಈ ಚಳವಳಿಯ ಪರಿಣಾಮ ಮರವನ್ನು ಕಡಿಯಲು ಸರ್ಕಾರ ನೀಡಿದ ಅನುಮತಿ ರದ್ದಾಯಿತು. ಹಾಗಾದರೆ ಈ ಎಲ್ಲ ಹೇಳಿಕೆಗಳು ಯಾವುದಕ್ಕೆ ಸಂಬಂಧಪಟ್ಟವು ಅಂತ ಕೇಳಿದ್ದಾರೆ. ಚಿಪ್ಕೋ ಚಳವಳಿ, ಕರ್ನಾಟಕದ ಅಪ್ಪಿಕೋ ಚಳವಳಿ, ನರ್ಮದಾ ಬಚಾವೋ ಚಳವಳಿ, ಮೌನ ಕಣಿವೆ ಆಂದೋಲನ ಅಂತಂದಿದೆ. ಎಸ್, ಇದು ಚಿಪ್ಕೋ ಚಳವಳಿ ನೋಡಿ. ಓಕೆ, ಇದು ಚಿಪ್ಕೋ ಚಳವಳಿ. ಆಪ್ಷನ್ 1 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್, ಮಸ್ತ್ ಕೇಳಿದ್ದಾರೆ ಕ್ವಶನ್ಸು. ಐ ಲೈಕ್ ದ್ಯಾಟ್. ಬಟ್ ಇನ್ನೂ ಸ್ವಲ್ಪ ಹೇಳಿಕೆ ರೂಪದಲ್ಲಿ ಕೊಡಬೇಕಿತ್ತು. ಎಲ್ಲವನ್ನು ಕೂಡ ಸಿಂಗಲ್ ಲೈನ್ ಕೊಟ್ಟಿದ್ದಾನೆ. ಸ್ವಲ್ಪ ಹೇಳಿಕೆ ರೂಪದಲ್ಲಿ ಇದ್ದರೆ ಕಾಂಪಿಟೇಷನ್ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ. ಯಾಕಂದರೆ ಎಕ್ಸಾಮ್ ಅಲ್ರಿ, ಇದು ಜಾಬಿಗೆ ಮಾಡತ್ತೀವಿ ನಾವು, ಸುಮ್ಮನೆ ಹಂಗೆ ಮಾಡೋಕತ್ತಿಲ್ಲ. ಈ ರೀತಿ ಸಿಂಗಲ್ ಲೈನ್ ಕೊಟ್ಟರೆ ಸ್ವಲ್ಪ ಏನಾಗುತ್ತೆ, ಹೈ ನಿಂದಿರುತ್ತೆ ಕಟ್ ಆಫ್. ಓಕೆ, ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ತ್ರೀ ರೂಪದ ನಿಯಮಗಳಿಗೆ ಒಳಪಟ್ಟ ಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕೊಂಡುಕೊಳ್ಳುವುದೇ ಸಮಾಜಶಾಸ್ತ್ರ ಅಂತ ಹೇಳಿದವರು ಅಂತಂದಿದೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ಆಗಸ್ಟ್ ಕಾಮ್ಟೆ. ನೆಕ್ಸ್ಟ್ ಕ್ವಶನ್, ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವವರಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳು ಅಂತಂದಿದೆ. ಇವರಿಗೆ ಅನೇಕ ಕಾನೂನಾತ್ಮಕ ಚೌಕಟ್ಟುಗಳು ಅನ್ವಯಿಸುವುದಿಲ್ಲ. ಅವರಿಗೆ ಉದ್ಯೋಗದ ಭರವಸೆ ಇರುತ್ತದೆ. ಇವರಿಗೆ ಕಾನೂನು ಚೌಕಟ್ಟುಗಳು ಅನ್ವಯವಾಗುತ್ತವೆ. ಇವರಿಗೆ ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯಗಳು ದೊರೆಯುತ್ತವೆ ಅಂತಂದಿದೆ. ಸೊ ಇಲ್ಲಿ ಸಂಬಂಧಿಸಿದ್ದು ಅಂದಾಗ ಆಪ್ಷನ್ 1. ಇವರಿಗೆ ಅನೇಕ ಕಾನೂನಾತ್ಮಕ ಚೌಕಟ್ಟುಗಳು ಅನ್ವಯಿಸುವುದಿಲ್ಲ. ಅವರಿಗೆ ಏನೂ ಇರೋದಿಲ್ಲ, ಕಾನೂನಿನ ಒಂದು ಇದಿರಲ್ಲ, ರೂಲ್ಸ್ಗಳು ಇರಲ್ಲ, ನಿಯಮಗಳು ಇರಲ್ಲ, ಚೌಕಟ್ಟುಗಳು ಇರಲ್ಲ, ಉದ್ಯೋಗದ ಭರವಸೆ ಇರೋದಿಲ್ಲ, ವೈದ್ಯಕೀಯ ಸೌಲಭ್ಯಗಳು ಇರೋದಿಲ್ಲ. ಅಸಂಘಟಿತ ವಲಯ ಅಂದಾಗ ಇಲ್ಲಿ ಕಾನೂನಾತ್ಮಕ ಚೌಕಟ್ಟುಗಳು ಅನ್ವಯಿಸುವುದಿಲ್ಲ, ಸರಿಯಾದ ಒಂದು ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕೇಂದ್ರ ಕುಟುಂಬದ ಪ್ರಮುಖ ಲಕ್ಷಣಗಳು ಕೇಳಿದರೆ. ಗಾತ್ರದಲ್ಲಿ ಚಿಕ್ಕದು, ಹೌದು. ಸರಳ ಸಾಮಾಜಿಕ ನಿಯಂತ್ರಣ, ಹೌದು. ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ, ಹೌದು. ಸ್ವಯಂಪೂರ್ಣ ಘಟಕ, ಹೌದು. ಸೊ ಇಲ್ಲಿ 89ನೇ ಪ್ರಶ್ನೆಗೆ ಆಪ್ಷನ್ 2 ABC. ಓಕೆ, ನೆಕ್ಸ್ಟ್ ಸ್ವಯಂಪೂರ್ಣ ಘಟಕ ಇರೋದಿಲ್ಲ. ಇಲ್ಲಿ 1, 2, 3 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದಕ್ಷಿಣ ವಲಯದ ಬುಡಕಟ್ಟು ಜನಾಂಗದ ಸರಿಯಾದ ಗುಂಪು ಅಂತ ಕೇಳಿದ್ದಾರೆ. ಕಾಡು ಕುರುಬ, ಕೊರಗ, ಅಸುರ ಲೋಧ, ಸೋಲಿಗ, ಬೈಗ, ಸೋಲಿಗ, ಎರವ, ಕೋಟ, ಸಿದ್ದಿ, ಬೈಗ, ಲೋಧ, ಎರವ, ಕಾಬುಲ ಅಂತಂದಿದೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಸೋಲಿಗ, ಎರವ, ಕೋಟ, ಸಿದ್ದಿ. 91ನೇ ಪ್ರಶ್ನೆ, ಸಾಮಾಜಿಕ ಪ್ರಕ್ರಿಯೆಯನ್ನು ನಿರ್ಮಿಸುವ ದೈಹಿಕ, ಮಾನಸಿಕ ಮತ್ತು ಕ್ರಿಯೆಗಳ ನಿರಂತರ ಹಾಗೂ ಅನ್ಯೋನ್ಯ ಕಲಿಕಾ ಸಂಬಂಧ ಅಭ್ಯಸಿಸುವುದೇ ಸಮಾಜ ವಿಜ್ಞಾನ ಅಂತ ಹೇಳಿದವರು ಅಂತಂದಿದೆ. ಎಮಿಲಿ ಡರ್ಕೀಮ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಶಿಕ್ಷಣ ಹಕ್ಕು ಕಾಯ್ದೆ 2010 ಆಗಬೇಕಿತ್ತಿದೆ. RTI ಇದು, RTI. ಓಕೆ, ರೈಟ್ ಟು ಎಜುಕೇಷನ್, ಶಿಕ್ಷಣ ಹಕ್ಕು ಕಾಯ್ದೆ. RTE ಆಗಬೇಕಾಗಿತ್ತು, ರೈಟ್ ಟು ಎಜುಕೇಷನ್. ಸೊ ಇಲ್ಲಿ 2009 ಆಗಬೇಕಿತ್ತು, ಬಟ್ ಇಲ್ಲಿ 2010 ಕೊಟ್ಟಾರೆ ನಿಯರೆಸ್ಟ್ ಉತ್ತರ, ಅದು ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸಿ ನೈಜವಾದ ಸನ್ನಿವೇಶ ನಿಖರವಾಗಿ ತಿಳಿಯಲು ಈ ಒಂದು ವಿಧಾನ ಬಹಳ ಉಪಯುಕ್ತವಾಗೈತೆ ಅಂತ ಹೇಳಿದ್ದಾರೆ. ಯಾವ ವಿಧಾನ? ಹೊರಸಂಚಾರ ವಿಧಾನ. ನೆಕ್ಸ್ಟ್ ಕ್ವಶನ್, ಚಿತ್ರಪಟವು ಇದಕ್ಕೆ ಉದಾಹರಣೆಯಾಗಿದೆ ಅಂತಂದಿದೆ. ದೃಕ್ ಉಪಕರಣಗಳು, ಶ್ರವಣ ಉಪಕರಣಗಳು, ದೃಕ್ಶ್ರವಣ ಉಪಕರಣಗಳು, ಗೃಹ ಉಪಕರಣಗಳು ಅಂತಂದಿದೆ. ಎಸ್, ಇದೊಂದು ದೃಕ್ ಉಪಕರಣ. ನೋಡಕ್ಕೆ ಬರ್ತೈತಿ, ಕೇಳಕ್ಕೆ ಏನಿರಂಗಿಲ್ಲ, ನೋಡಕ್ಕೆ ಬರ್ತೈತಿ ಅಷ್ಟೇ. ಓಕೆ, ನೆಕ್ಸ್ಟ್, ಇತಿಹಾಸದಲ್ಲಿ ನಡೆದ ಘಟನೆಗಳನ್ನು ಕಾಲರೇಖೆಯ ಮೇಲೆ ಒಂದರ
ನಂತರ ಮತ್ತೊಂದು ಮುಂದುವರಿಯುತ್ತಾ ಹೋಗುವುದನ್ನು ಏನಂತಾರೆ? ಪ್ರತಿಗಾಮಿ, ಪ್ರಗತಿಗಾಮಿ, ಹೋಲಿಕಾ, ಚಿತ್ರಾತ್ಮಕ ಅಂತ ಹೇಳಿದ್ದಾರೆ. ಇದು ಪ್ರತಿಗಾಮಿ ಕಾಲರೇಖೆ. ಮಕ್ಕಳ ಸ್ವಭಾವ ಮೂಲತಃ ಅನುಕರಣೀಯ, ರಚನಾತ್ಮಕ, ಊಹಾತ್ಮಕ, ಹಿಂಸಾತ್ಮಕ ಅಂತಂದಿದೆ. ಇಲ್ಲಿ ಇದು ಅನುಕರಣಾತ್ಮಕವಾಗಿರ್ತಾರೆ ಮಕ್ಕಳು ಯಾವಾಗಲೂ. ಟೀಚರನ್ನು ಅನುಕರಣೆ ಮಾಡ್ತಾ ಇರ್ತಾರೆ, ತಾಯಿ ತಂದೆಯನ್ನು ಅನುಕರಣೆ ಮಾಡ್ತಾ ಇರ್ತಾರೆ. ಓಕೆ, ಇವುಗಳಲ್ಲಿ ಶ್ರವಣ ಉಪಕರಣಗಳಿಗೆ ಉದಾಹರಣೆ ಅಂತಂದಿದೆ. ಗೋಳಗಳು, ನಕ್ಷೆಗಳು, ಚಾರ್ಟ್ಗಳು, ರೇಡಿಯೋ ಇದು ಶ್ರವಣ ಅಂದರೆ ಕೇಳೋದು. ಓಕೆ, ನೆಕ್ಸ್ಟ್, ಈ ವಿಧಾನವು ಶಿಕ್ಷಕ ಕೇಂದ್ರಿತವಾಗಿದ್ದು ಕಲಿಕಾ ಪ್ರಕ್ರಿಯೆ ಏಕಮುಖವಾಗಿ ನಡೆಯುತ್ತೆ ಅಂತಂದಿದೆ. ಉಪನ್ಯಾಸ ವಿಧಾನ, ಕಥನ ವಿಧಾನ, ಚರ್ಚಾ ವಿಧಾನ, ಹೊರ ಸಂಚಾರ ವಿಧಾನ. ಶಿಕ್ಷಕ ಕೇಂದ್ರಿತ ಕಲಿಕಾ ಪ್ರಕ್ರಿಯೆ ಏಕಮುಖ ಐತೆ ಅಂತಂದಾಗ ಇಲ್ಲಿ ಏನು ಬರುತ್ತಾ? ಉಪನ್ಯಾಸ ವಿಧಾನ ಬರುತ್ತೆ ಇದು. ಎಸ್, 100%. ನೆಕ್ಸ್ಟ್ ಕ್ವಶನ್. ಕಲ್ಲು, ಕೋಲು, ನಕ್ಷತ್ರ ಮತ್ತು ಭೌತಿಕ ವಸ್ತುಗಳ ಭಿನ್ನವಾಗಿರತಕ್ಕಂತಹ ಮಾನವನ ವಿಷಯಗಳನ್ನು ಆಲೋಚಿಸುವಂತಹ ಜ್ಞಾನದ ಶಾಖೆಯ ಸಮಾಜ ವಿಜ್ಞಾನ ಅಂತ ಹೇಳಿದವರು ಅಂತಂದಿದೆ ಹೆರೋಡಾಟಸ್. ನೆಕ್ಸ್ಟ್ ಕ್ವಶನ್. ಅನುಭವನಾತ್ಮಕ ಕಲಿಕೆ ಅಂದಾಗ ಕೋಲ್ಟ್ ಬರ್ತಾರೆ ಇಲ್ಲಿ. ಓಕೆ, ನೆಕ್ಸ್ಟ್. ಎಸ್, 100 ಕ್ವಶನ್ಸ್ ಆದವು. ಒಟ್ಟಾರೆಯಾಗಿ GPSTR ಮಾಡೆಲ್ ಕ್ವಶನ್ ಪೇಪರ್ 2026 100 ಪ್ರಶ್ನೆಗಳನ್ನು ಇಲ್ಲಿ ಕಂಪ್ಲೀಟೆಡ್ ಮಾಡಿದ್ದೀನಿ. ಆಗಲೇ ಒಂದು 12th ಕ್ವಶನ್ ಏನೋ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಅಂತಂದ್ರಿ. ಇನ್ನೊಂದು ಸಲ ಮ್ಯಾಚ್ ಮಾಡ್ತಾನೆ ನೋಡ್ರಿ. 12ನೇ ಪ್ರಶ್ನೆ ಅಲ್ಲೊಬ್ರು ಯಾರೋ ಮೆಸೇಜ್ ಮಾಡಿದ್ರಿ ನಂಗೆ ಸ್ಟೂಡೆಂಟ್. 12ನೇ ಪ್ರಶ್ನೆಯನ್ನು ನಿಮ್ಗೆ ಇನ್ನೊಂದು ಸಲ ಮ್ಯಾಚ್ ಮಾಡಿ ತೋರಿಸ್ತೇನೆ ಮೇಡಮ್, ನೋಡ್ಕೊಳ್ಳಿ. ಎಸ್, ಇಲ್ಲಿ ಶಂಕರಾಚಾರ್ಯ ರಚಿಸಿದಂಥ ಮಠಗಳದವು ಬದರಿ, ದ್ವಾರಕಾ, ಪೂರಿ, ಶೃಂಗೇರಿ ಅಂತಂದಿದೆ. ನಾನು ಮ್ಯಾಚ್ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ. ಓಕೆ, ಬದರಿ ಜ್ಯೋತಿರ್ಪೀಠ, ಪೂರಿ ದ್ವಾರಕಾ ಕಾಳಿಕಾ ಪೀಠ ರೀ ಮೇಡಮ್. ಪೂರಿ ಅಂದಾಗ ಇದು ಗೋವರ್ಧನ ಪೀಠ ಬರುತ್ತಾ, ಶೃಂಗೇರಿ ಶಾರದಾ ಪೀಠ. ಸೊ ಇಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್ ನೋಡಿರಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತಾ. ಸೊ ಇದಾಗಿತ್ತು 2026ರ GPSTR ಮಾಡೆಲ್ ಕ್ವಶನ್ ಪೇಪರ್ ಇಲಾಖೆ ಬಿಟ್ಟಿದ್ದು. ಸೊ ಇಲ್ಲೆಲ್ಲ ಏನಂದರೆ 99% ರೈಟ್ ಆನ್ಸರ್ ಅದಾವು. ಸೊ 1% ಎಲ್ಲಾದರೂ ಹೇಳುವಾಗ ಮಿಸ್ ಆಗಿರುತ್ತೆ, ಬಿಟ್ಟರೆ ಏನಪ್ಪ ಅಂತಂದ್ರೆ ಎಲ್ಲವೂ ಕೂಡ ಸರಿಯಾದ ಉತ್ತರಗಳದವು. ಮತ್ತು ಎಲ್ಲವೂ ಕೂಡ 6 to 10 ಪುಸ್ತಕದಲ್ಲಿ ಇರ್ತಕ್ಕಂಥ ಮಾಹಿತಿಯಾಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಮತ್ತು ಇದನ್ನೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.